ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಓಕೆ. ಗೆದ್ದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ರಾಜ್ಯಪಾಲರ ಕದ ತಟ್ಟಿದ ನಂತರ ಅವಕಾಶ ಸಿಕ್ಕಿದೆ. ನಿನ್ನೆ ರಾತ್ರಿ 12 ಗಂಟೆಗೆ ನನಗೆ ಫೋನ್ ಮಾಡಿದರು. ಅದಾದಮೇಲೆ ಜೀವರಾಜ್ ಅವ್ರಿಗೂ ಫೋನ್ ಮಾಡಿದರು. ನಾನು ಮಂಗಳೂರಲ್ಲಿದ್ದೀನಿ, ನಾನು ಬರ್ತಾ ಇದ್ದೀನಿ, ಎಷ್ಟು ಗಂಟೆಗೆ ಸ್ವೇರಿಂಗ್ ಕೊಡಬೇಕು ಅಂತ. ನಾನು ರಾವು ಕಾಲ ನೋಡಿಕೊಂಡು 3 ಗಂಟೆಗೆ ಸ್ವೇರಿಂಗ್ ಕೊಡಿ ಅಂತ ಹೇಳಿದ್ದೀನಿ. ನಾನು ಏರ್ಪೋರ್ಟಿಂದ ಲ್ಯಾಂಡ್ ಆದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ, ಬಂದ್ಬಿಡಿ ನಮ್ಮ ಆಫೀಸಲ್ಲೇ ಅವ್ರಿಗೆ ಸ್ವೇರಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೊಡಲಿಲ್ಲ ಅಂತೇಳಿ ನಾವು ಗವರ್ನರ ಕದವನ್ನು ತಟ್ಟಿದ್ದು. 2 ದಿನದಿಂದನೇ ನಾನು ಫೋನ್ ಮಾಡಿದ್ದೆ, ಹಲವಾರು ಬಾರಿ ಆ ಸೆಕ್ರೆಟ್ರಿಗೂ ಮಾಡಿದ್ದೆ, 3-4 ಬಾರಿ. ಜೀವರಾಜ್ ಅವರು ನೆನ್ನೆ ಲೆಟ್ರು ಕೂಡ ಕೊಟ್ಟಿದ್ದರು. ನಮ್ಮ ಪ್ರಯತ್ನ ಫಲಿಸಿದ್ದಕ್ಕೋಸ್ಕರ ನಾವು ಗವರ್ನರ ಕದ ತಟ್ಟಿದ್ರಿ. ಗವರ್ನರ್ ಅವರ ಲೆಟ್ರ್ ಹೋಗಿದೆ ಅವ್ರಿಗೆ, ಸ್ಪೀಕರ್ ಅವ್ರಿಗೆ. ಸೊ ನಾವು ಕೂಡ ಸ್ಪೀಕರ್ ಅವ್ರಿಗೆ ವಿನಂತಿಯನ್ನು ಮಾಡಿದ್ರಿ. ಸೊ ಅಲ್ಟಿಮೇಟಾಗಿ ಗವರ್ನರ್ ಕದ ತಟ್ಟಿದ ಮೇಲೆ ಸಂವಿಧಾನದತ್ತವಾಗಿ ಏನು ಜೀವರಾಜ್ ಅವ್ರಿಗೆ ಸದಸ್ಯತ್ವ ಪ್ರಮಾಣ ವಚನ ಏನು ಕೊಡಬೇಕು ಅದನ್ನು 3 ಗಂಟೆಗೆ ಕೊಡ್ತಾ ಇದ್ದಾರೆ. ಒಂದು ಸರಿ ಚುನಾವಣಾ ಆಯೋಗ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಕರ್ನಾಟಕದ ರಾಜ್ಯದ ಪತ್ರದಲ್ಲಿ ಗೆಜೆಟಲ್ಲಿ ಅವ್ರ ಹೆಸರು ಅನೌನ್ಸ್ ಆದಮೇಲೆ ಸ್ಪೀಕರ್ಗೆ ಆಲ್ಟರ್ನೇಟಿವ್ ಇಲ್ಲ. ಚುನಾವಣೆ ಡಿಕ್ಲೇರ್ ಮಾಡೋದು ಚುನಾವಣಾ ಆಯೋಗ, ಇವ್ರದ್ದು ಸ್ವೇರಿಂಗ್ ಕೊಡಬೇಕು. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ 188ನೇ ವಿಧಿಯಲ್ಲಿ ಸ್ಪಷ್ಟವಾಗಿದೆ, ರಾಜ್ಯಪಾಲರು ಎಲ್ಲರಿಗೂ ಪ್ರತಿಜ್ಞೆ ಕೊಡಬೇಕು ಅಂತ, ಅಥವಾ ಅವರು ಸೂಚಿಸಿದಂಥ ವ್ಯಕ್ತಿ ಅಂತ. ಈ ಸೂಚಿಸಿದಂಥ ವ್ಯಕ್ತಿ ಸ್ಪೀಕರ್ ಅವ್ರು ಕೊಡಲಿಲ್ಲ ಅಂದರೆ ಗವರ್ನರೇ ಕೊಡ್ಬೋದು. ಹಂಗೆ ಕ್ಲಿಯರ್ ಆಗಿದೆ, ಕಾನ್ಸ್ಟಿಟ್ಯೂಷನಲ್ಲಲ್ಲಿ ಕ್ಲಿಯರ್ ಆಗಿದೆ. ಆ ಕಾಪಿನೂ ನಾನು ಕೊಟ್ಟಿದ್ದೀನಿ. ನಾನು ಅದರಿಂದ ಒಳ್ಳೆಯದಾಗಿದೆ. ಕೊನೆಯ ಹಂತಕ್ಕೆ ಸ್ಪೀಕರ್ ಅವರು ಒಪ್ಕೊಂಡು ಕೊಡ್ತಾ ಇರೋದು ಒಳ್ಳೆಯದು. ನಾನು ಮತ್ತು ಜೀವರಾಜ್ ಇಬ್ಬರೂ ಇವತ್ತು ಹೋಗಿ ಸ್ವೇರಿಂಗ್ ಸೆರೆಮನಿಯಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ. ಓಕೆ. ಗೆದ್ದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ರಾಜ್ಯಪಾಲರ ಕದ ತಟ್ಟಿದ ನಂತರ ಅವಕಾಶ ಸಿಕ್ಕಿದೆ. ನಿನ್ನೆ ರಾತ್ರಿ 12 ಗಂಟೆಗೆ ನನಗೆ ಫೋನ್ ಮಾಡಿದರು. ಅದಾದಮೇಲೆ ಜೀವರಾಜ್ ಅವ್ರಿಗೂ ಫೋನ್ ಮಾಡಿದರು. ನಾನು ಮಂಗಳೂರಲ್ಲಿದ್ದೀನಿ, ನಾನು ಬರ್ತಾ ಇದ್ದೀನಿ, ಎಷ್ಟು ಗಂಟೆಗೆ ಸ್ವೇರಿಂಗ್ ಕೊಡಬೇಕು ಅಂತ. ನಾನು ರಾವು ಕಾಲ ನೋಡಿಕೊಂಡು 3 ಗಂಟೆಗೆ ಸ್ವೇರಿಂಗ್ ಕೊಡಿ ಅಂತ ಹೇಳಿದ್ದೀನಿ. ನಾನು ಏರ್ಪೋರ್ಟಿಂದ ಲ್ಯಾಂಡ್ ಆದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ, ಬಂದ್ಬಿಡಿ ನಮ್ಮ ಆಫೀಸಲ್ಲೇ ಅವ್ರಿಗೆ ಸ್ವೇರಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೊಡಲಿಲ್ಲ ಅಂತೇಳಿ ನಾವು ಗವರ್ನರ ಕದವನ್ನು ತಟ್ಟಿದ್ದು. 2 ದಿನದಿಂದನೇ ನಾನು ಫೋನ್ ಮಾಡಿದ್ದೆ, ಹಲವಾರು ಬಾರಿ ಆ ಸೆಕ್ರೆಟ್ರಿಗೂ ಮಾಡಿದ್ದೆ, 3-4 ಬಾರಿ. ಜೀವರಾಜ್ ಅವರು ನೆನ್ನೆ ಲೆಟ್ರು ಕೂಡ ಕೊಟ್ಟಿದ್ದರು. ನಮ್ಮ ಪ್ರಯತ್ನ ಫಲಿಸಿದ್ದಕ್ಕೋಸ್ಕರ ನಾವು ಗವರ್ನರ ಕದ ತಟ್ಟಿದ್ರಿ. ಗವರ್ನರ್ ಅವರ ಲೆಟ್ರ್ ಹೋಗಿದೆ ಅವ್ರಿಗೆ, ಸ್ಪೀಕರ್ ಅವ್ರಿಗೆ. ಸೊ ನಾವು ಕೂಡ ಸ್ಪೀಕರ್ ಅವ್ರಿಗೆ ವಿನಂತಿಯನ್ನು ಮಾಡಿದ್ರಿ. ಸೊ ಅಲ್ಟಿಮೇಟಾಗಿ ಗವರ್ನರ್ ಕದ ತಟ್ಟಿದ ಮೇಲೆ ಸಂವಿಧಾನದತ್ತವಾಗಿ ಏನು ಜೀವರಾಜ್ ಅವ್ರಿಗೆ ಸದಸ್ಯತ್ವ ಪ್ರಮಾಣ ವಚನ ಏನು ಕೊಡಬೇಕು ಅದನ್ನು 3 ಗಂಟೆಗೆ ಕೊಡ್ತಾ ಇದ್ದಾರೆ. ಒಂದು ಸರಿ ಚುನಾವಣಾ ಆಯೋಗ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಕರ್ನಾಟಕದ ರಾಜ್ಯದ ಪತ್ರದಲ್ಲಿ ಗೆಜೆಟಲ್ಲಿ ಅವ್ರ ಹೆಸರು ಅನೌನ್ಸ್ ಆದಮೇಲೆ ಸ್ಪೀಕರ್ಗೆ ಆಲ್ಟರ್ನೇಟಿವ್ ಇಲ್ಲ. ಚುನಾವಣೆ ಡಿಕ್ಲೇರ್ ಮಾಡೋದು ಚುನಾವಣಾ ಆಯೋಗ, ಇವ್ರದ್ದು ಸ್ವೇರಿಂಗ್ ಕೊಡಬೇಕು. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ 188ನೇ ವಿಧಿಯಲ್ಲಿ ಸ್ಪಷ್ಟವಾಗಿದೆ, ರಾಜ್ಯಪಾಲರು ಎಲ್ಲರಿಗೂ ಪ್ರತಿಜ್ಞೆ ಕೊಡಬೇಕು ಅಂತ, ಅಥವಾ ಅವರು ಸೂಚಿಸಿದಂಥ ವ್ಯಕ್ತಿ ಅಂತ. ಈ ಸೂಚಿಸಿದಂಥ ವ್ಯಕ್ತಿ ಸ್ಪೀಕರ್ ಅವ್ರು ಕೊಡಲಿಲ್ಲ ಅಂದರೆ ಗವರ್ನರೇ ಕೊಡ್ಬೋದು. ಹಂಗೆ ಕ್ಲಿಯರ್ ಆಗಿದೆ, ಕಾನ್ಸ್ಟಿಟ್ಯೂಷನಲ್ಲಲ್ಲಿ ಕ್ಲಿಯರ್ ಆಗಿದೆ. ಆ ಕಾಪಿನೂ ನಾನು ಕೊಟ್ಟಿದ್ದೀನಿ. ನಾನು ಅದರಿಂದ ಒಳ್ಳೆಯದಾಗಿದೆ.
ಕೊನೆ ಹಂತಕ್ಕೆ ಸ್ಪೀಕರ್ ಅವರು ಒಪ್ಕೊಂಡು ಕೊಡ್ತಾ ಇರೋದು ಒಳ್ಳೆಯದು. ನಾನು ಮತ್ತು ಜೀವರಾಜ್ ಇಬ್ಬರೂ ನಾಳೆ ಇವತ್ತು ಹೋಗಿ ಸ್ವೇರಿಂಗ್ ಸೆರೆಮನಿಯಲ್ಲಿ ನಾನು ಕೂಡ ಭಾಗಿಯಾಗ್ತೇನೆ.